ನಮ್ಮ ಹೆಸರು ಅಡಿಯಪ್ಪ ಬಾಳಪ್ಪ ಕುಂಬಾರಿ. ಸಾಕಿನ ಸುಡಿ ಒಳಗೆ ನಾವು ಉದ್ಯೋಗ ಮಾಡ್ತೀವಿ ರೀ. ಕೈಗಾರಿಕೆ ಇದು ಕುಂಬಾರಿಕೆ ಮಾಡೋ ಮುಂದಾಗ ಎತ್ತಿದಾಗ ಮಾಡ್ಕೊತ ಹೋದಾಗೆಲ್ಲ ಆ ದೇವರು ಸೇವೆ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಮನಸ್ಸಿನೊಳಗೆ ಹುಡುಕ್ರಿ ಅದು. ಹೀಗಾಗಿ ನಾವು ಆ ವೃತ್ತಿ ಒಳಗೆ ನಾವು ಈಗ 40 ವರ್ಷದಾಗಂತ್ರ ಎಲ್ಲ ಕಡೆನೂ ಎಲ್ಲ ಜಿಲ್ಲಾದೊಳಗೂ ನಾವು ಸೇವೆ ಮಾಡೀವಿ. ಹಿರಣ್ಣ ಸೇವಾ ಮಾಡಕತ್ತಿದ್ದೀವಿ. ವಚನ ಹೇಳೋದು ಇದು ಮಾಡೋದು ಮತ್ತು ಮೇಲಕ್ಕಿ ನಿಮ್ಮ ಅಪ್ಪಾರು ಹಿಂಗ ಇಲ್ಲ ಅಪ್ಪ ನಮ್ಮ ತೆಲಿ ಮಗನ ಅದನ್ನ ನಾವು ಮಾಡೀವ್ರಿ. ನೀವ ಸ್ಟಾರ್ಟ್ ಮಾಡಿದ್ದ? ಹೌದ್ರಿ. ಮುಂಚೆ ಇದ್ದಿಲ್ರಿ ನಮ್ಮ ತಂದೊಳಗ ಇರ್ಲಿಲ್ಲ. ನಾವು ಏನೋ ಅದನ್ನ ಸೇವಾ ಮಾಡ್ಕೊಂತ ಹೋದಾಗೆಲ್ಲ ಅವ್ರು ಕಿಡಿಯಪ್ಪ ಮುತ್ಯಾರು ನಡ್ಗುಂದಿ ಅವರು ನೆದರಿ ಬಿದ್ದಿ ನಾವು. ಅವ್ರು ಇಲ್ಲಪ್ಪ ನೀನು ಇನ್ನೂ ಒಂದು ಮ್ಯಾಲಾಗತ್ತ ನೀನು ಮಾಡು ಅಂತ ಕಾಟ ನಮ್ಮ ತಂದೆ ತಾಯಿ ಹೇಳಿ ಅದನ್ನ ಸೇವಾ ಮಾಡಾಕ ಒಂದು ಅನುಕೂಲ ಮಾಡ್ಕೊಡ್ತಾರೆ. ನೀವ ಕಟ್ಟಿದ್ರಿ ಅದು? ಹೌದಾ. ಮುತ್ಯಾರ ಸಮಕ್ಷಮನ ಅವ್ರು ನಮ್ಗೆ ಆಶೀರ್ವಾದ ಮಾಡಿದ್ರಿ. ನಾವು ಕಟ್ಟಿ ಅಲ್ಲಿಂದ ಈ 40 ವರ್ಷದಾಗಂತ್ರ ಸೇವಾ ಮಾಡ್ಕೊಂತ ಬರ್ತೀರಿ ನಾವು. ಇದ ಒಂದೇ ಊರು ಅಂತ ಹೇಳ್ರಿ. ಸೂಡಿ, ರೋಣ, ಗದಗ ಏನ್ರಿ, ದಾಂಡೇಲಿ, ರಾಚೋಟಿ, ವೀರಭದ್ರೇಶ್ವರ, ಅಲ್ಲೇ ಏನ್ರಿ, ತಾವರಗೇರಿ ಎಲ್ಲಾ ಕಡೆನು ಅಲ್ಲೆಲ್ಲ ಹೋಗ್ತಿರಿ ನಾವು. ಜಾತ್ರೆಗೆ ಹೋಗ್ತೀವ್ರಿ. ಲಗ್ನ ಇರ್ತಾವಲ್ರಿ, ಅವ್ರ ಮನಿಯೊಳಗ ಗುಗ್ಗಳ ಮಾಡೋ ಕಾರ್ಯಕ್ರಮ ಇರ್ತಾವ. ಅವ್ರು ಬಂದು ನಮ್ಗೆ ಗಿಳಿಯ ಕೊಟ್ಟು ಬರಮಾಡ್ಕೊಂಡ್ರಂದ್ರೆ ನಾವು ಹೋಗಿ ಅವ್ರು ಸೇವೆ ಮಾಡಿ ನಮಗೇನು ಕೊಡು ಕಾಣಿಕೆ ಕೊಡ್ತಾರೆ. ಅವರು ಬಂದು ನಾವು ಬರ್ತೇವೆ. ಮೊನ್ನೆ ಯಮ್ನೂರಿಗೆ ಹೋಗಿದ್ದೀವ್ರಿ. ಏನ್ರಿ ಮೊನ್ನೆ ಯಮ್ನೂರಿಗೆ ಹೋಗಿ ಇವತ್ತಿಗೆ ಒಂದು ತಿಂಗಳದಲ್ರಿ ಯಮ್ನೂರಿಗೆ ಹೋಗಿದ್ದೀವ್ರಿ. ಯಮ್ನೂರಿ ನನ್ನ ಜಾತ್ರೆ ಇತ್ತು, ಅಲ್ಲಿಗೆ ಹೋಗಿದ್ದೇವ್ರಿ. ಕಟ್ಟ ನಾವು ಒಂದು ಕಾರ್ಯಕ್ರಮ ಮುಗಿಸಿ ಬಂದೇವ್ರಿ. ಮತ್ತೆ ನಾಳೆ ನಮ್ದು ಈಗ 17ನೇ ತಾರೀಕಿಗೆ ನಮ್ಮ ಸುಡಿ ಒಳಗೆ ಐತ್ರಿ. ಏನ್ರಿ 17ನೇ ತಾರೀಕು ಸುಡಿ ಒಳಗೆ ಐತಪ್ಪ ಅಂದ್ರೆ ಮುಂದೆ ಮತ್ತೆ 19ಕ್ಕೆ ನಡುಗುಂದಿ ಐತ್ರಿ ಅದು. ಏನ್ರಿ ಅವು ಕಾಯಂ ಒಂದೊಂದು ಹಗ ಇದ್ರವ್ರೆ ಒಂದಿಂದ ಒಂದು ಕಾಯಂ ಮಾಡ್ಕೊಂತ ಹೋಗ್ತೀರಿ. ನಾವು ಪುರವಂತಿಕೆ ಅಂತಾರೆ, ವೀರಗಾಸಿನ ಅಂತಾರೆ. ವೀರಗಾಸಿ ಒಡಪ್ ಹೇಳುದು, ಶಸ್ತ್ರ ಹಾಕುದ್ರಿ, ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಲ್ಲ ಅದಕ್ಕೆ ವೀರಗಾಸಿನ ಅಂತಾರ, ಪುರವಂತಿಕೆನ ಅಂತಾರೆ. ಅಹಾ ವೀರ ಅಹಾ ಸರ್ಪ ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲಿ ಹೂವಿನ ಕಾಶಿ, ವಿಷ್ಣು ಕಾಶಿ, ಬ್ರಹ್ಮ ಕಾಶಿ, ಮೆಟ್ಟುವ ಹೊನ್ನಿನಾವಿಗೆ 1000 ಶಿರಸ್ಸು, 100,000 ಕಣ್ಣು, 2,000 ಭುಜ, ಏಕಮಂಗಲಿಯ ಜಟ, ಉರುಳು ಚಳಕಿನ ಹಗ್ಗ, ಗಜದಾಟ್ಟು ಗಜಾಂಕುಶ, ಚಪ್ಪಗಳಲ್ಲಿ ಚೆನ್ನ ವೀರಭದ್ರ ದೇವರು ಭತ್ತ ಸಾಯದ ಬಿಡದು, ಕರಗಸದ ಬಾಣ, ಕುಂದರದ ಬಾಕು, ಜುಂಜುಗುರಿ ಗನ್ನು, ಬಿಲ್ಲು ಬಿದಿರಣಿ ಹಗ್ಗ ಆಳಿಯಂಪಿಡಿಯು, ಗುಂಡು ಗತ್ತರಿ, ಕೈ ಅಂಬ ಕಟಾರಿ, ಈಟಿನ ಚೂರಿ, ರೌದ್ರಕಾರದಿಂದ ಹೊರಲ್ಲ ಎಂದು ಹೋಮಕ್ಕೆ ಕೂಹಿರಿದು, ವಿಷ್ಣುವೆ ಮೊದಲಾದ ದೇವತೆಗಳನ್ನು ಸೆರೆ ಹಿಡಿದು, ದಕ್ಷ ಬ್ರಹ್ಮನ ಶಿರವನ್ನು ಅಗ್ನಿಗೆ ಆಹುತಿ ಕೊಟ್ಟು ಅಗ್ನಿಯ ನಾಲಿಗೆ ನೆರೆದು, ಸರಸ್ವತಿಯ ಮೂಗನ್ನೇ ಕೊಯ್ದು, ಲಕ್ಷ್ಮಿಯ ತುರಬನ್ನು ಕೊಯ್ದು, ಚಂದ್ರನನ್ನು ಪಾದದಲ್ಲಿ ತಿಕ್ಕಿ, ಸೂರ್ಯನ ಹಲ್ಲುಗಳನ್ನು ಮುರಿದು, ಅನಂತ ಕೋಟಿ ರಾಕ್ಷಸರನ್ನು ಕೆಂಡಗಣ್ಣಿನಿಂದ ಸುಟ್ಟು ಕೆಂಡದೋಕೈಲಾಗುತ್ತಿರುತ್ತ ಬರುತ್ತಿರುವ ನಮ್ಮ ಸೂಡಿಯ ಶ್ರೀ ವೀರಭದ್ರ ರೋಣಕೃಪಾಲ ನಿನ್ನ ಪವಾಡವು ಅಂದಿಗುಂಟು ಇಂದಿಗೆಲ್ಲಿ ಎಂಬ ಬಂಡರಿಗೆ ನೀ ಗಂಡ ಕಡೆಯಿಂದ ಕಡೆ ಅನ್ನವನ್ನು ಇಕ್ಕುವುದ್ರ ನನ್ನೇ ನುಡಿಯು ತನ್ನಂತೆ ಪರ್ರೆ ಬಗದುಡಿ ಬೈಲಾಸ ನಾನೇ ಹೊಕ್ಕು ಸರ್ವಜ್ಞ. ಪುಸ್ತಕ ಅದಾರ ತಾಸು 1.5 ತಾಸಿನ ಒಡಪದವ್ರಿ. ಮಾರುತಿ ಮಾಡಿದ್ದು 1.5 ತಾಸು ಆಕತ್ರಿ ಅದು. 1.5 ತಾಸು ಏಕ ಹೇಳುದು ಅವೆಲ್ಲ ಏಕ ಬರ್ತಾರೆ ಏನ್ರಿ. ಆಗ ಊರ್ ಮೊದಲು ಅದಕ್ಕ ರಮ್ಮಿಗೆ ಇದಾಗತ್ರಿ. ವೀರ ಅಹಾ ಸರ್ಪ ಅಹಾ ರುದ್ರ ಮನುಷ್ಯ ದೇಹ ಹಿಡಿದು ಮುಂದೆ ದುಃಖವನ್ನು ಪೇಳುವೆನು. ಅದೇನೆಂದರೆ ತಂದೆಯ ವಿಕಾರದೆಸೆಯಿಂದ ಬಿಂದುವಿನ ರೂಪವಾಗಿ ತಾಯಿಯ ಬಸಿರು ನಿಂತು 9 ತಿಂಗಳವರೆಗೆ ಅವಯವಗಳ ಒಲೆದು ಪಿಂಡ ಮರ್ದನವಾಗಿ ಕಳ್ಳನನ್ನು ಕಟ್ಟಿ ಸೆರೆಮನೆ 7 ಕುಳ್ಳರಿಸಿದಂತೆ ಸರಿ. ಶಿಶುವು ಮುಚ್ಚಲಾದ ಕಣ್ಣು ಮೂಗಿಲ್ಲದ ಬಾಯಿಯಾಗಿ ಕುಕ್ಕಟಾಸನಲ್ಲಿ ಕಡಿಯುವ ಜಂತು ಹುಳುಗಳ ಬಾಧೆ, ಮೇಲೆ ಸುಡುವ ಜಠರಾಗ್ನಿಯ ಬಾಧೆ, ದಿನಕ್ಕೆ ದುಃಖವನ್ನು ಪಡುತ್ತಾ ಹಿಂದೆ ಮಾಡಿದ ಪಾಪ ದಶೆಯಿಂದ ಈ ನರಕ ಕೊಂಡಕ್ಕೆ ಬಂದು ಎಲ್ಲದಕ್ಕೂ ಪರಮಾತ್ಮನೇ ಕರ್ತನೆಂದು ಶಿವ 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 ಎಂದು ಶಿವಜ್ಞಾನ ಮಾಡುವ ಸಮಯದೋಳು ವಿಷ್ಣು ಪ್ರಸೂತಿಯರ ಗಾಳಿ ಬೀಸಲು ಅದುಕೊಂಡು ತರನಡೆಗಿ ದಿಗ್ಬೆಂಬಗೊಂಡು
ಉತ್ತರಕ್ಕೆ ಮಗವಾಗಿ ಕೋದಿದ ಶಿಶುವು ತಿರ್ರನೆ ತಿರುಗಿ ತಲೆ ಕೆಳಗಾಗಿ ಯೋನಿ ಎಂಬ ಸೂಕ್ಷ್ಮ ದ್ವಾರದಿಂದ ಹೊರಬಂದು ಬಾಲ್ಯ ಜೀವನದಲ್ಲಿ ಸುಖ ದುಃಖವನ್ನು ಅನುಭವಿಸಿ ಶಿಶುವು ತನ್ನ ಮುಖದಲ್ಲಿಯೇ ತಾನೇ ಹೊಳಾಡಿ ಮುಂದೆ ಯೌವನ ವಯಸ್ಸಿಗೆ ಬಂದಾಗ ಕಾಮ ಕ್ರೋಧ ಮೋಹ ಮದ ಮತ್ಸರಗಳಿಂದ ಮತಿಗಟ್ಟು ಬಂದ ಯೋನಿ ಎಂದರೆ ಇದೆ, ಉಂಡ ಮಲಿಯೆಂದರೆ ಇದೆ, ವಿಷಯಾತುರನಾಗಿ ಏಳಿಗಾರನ ದೆಸೆಯಿಂದ ಈಸಲ ಮರವು ನಿಶ್ಚಾರವಾದಂತೆ ಸ್ತ್ರೀಯರ ಸಂಘದಿಂದ ಉದ್ದು ಬಿಂದು ಸೋರಿ ಸೋರಿ ಇಳಿದು ಸೋರಿ 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 ಹೋಗಿ ಯೌವನ ಮುಗಿದು ಮುಪ್ಪ ವಹಿಸಿ ಬೆನ್ನು ಬಾಗಿ ಎದೆಗೂಡುಗಟ್ಟಿ ತನ್ನ ಶರೀರವನ್ನು ತಾನೇ ಎಳೆದಾಡುತ್ತಾ ಮುಂದೆ ಈ ಮಾನವ ಜನ್ಮಕ್ಕೆ ಬರಲಾರೆನೆಂದು ಇನ್ನು ಮೊರೆಹೊಕ್ಕನು ದೇವ, ಮೊರೆಹೊಕ್ಕ ಭಕ್ತರ ಮೇಲೆ ಬಹುವಂತ ಕರುಣ ಕಡೆಯಂದ ನಮ್ಮ ಶ್ರೀ ವೀರಭದ್ರ ಕಡೆ. ಒಂದು ಒಡಬ್ನ ಜೀವನ ಎರಡೂ ಬಂದ್ಬಿಡ್ತು ನೋಡ್ರಿ. ನಿಮ್ ಪೂರ ಒಂದ್ ಟೀಮ್ನಾಗ ಇಷ್ಟ ಮಂದಿ ಇರ್ಬೇಕಂತ ಇರ್ತೈತೇನ್ರಿ ಇದು? ನೋಡ್ರಿ ಇಬ್ರು ಹಾಕಿವ್ರಿ, 4 ಮಂದಿ ಹಾಕಿವಿ, 5 ಮಂದಿ ಹಾಕಿವಿ, ಇಷ್ಟ ಏನಿಲ್ರಿ. 5 ಮಂದಿರ ಹಾಕಿವಿ, 4 ಮಂದಿರ ಹಾಕಿವಿ. ಮತ್ತೆ ಯಾವ ದೇವ್ರ ಗದ್ದಿಗೆ ಸುಯ್ತು ಹೋದ್ರ ಇಬ್ರ ಹಾಕಿವಿ. ಹೆಂಗ್ ಬರ್ತಾರ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 4 ಮಂದಿ 5 ಮಂದಿ ಅಷ್ಟ. ಅದೇನ್ ಶಸ್ತ್ರ ಹಾಕ್ತಾರಂತಾರಲ್ಲ, ಅದು ನಿಮ್ ಇದ್ರೊಳಗ ಬರ್ತೈತೇನ? ಬರ್ತದ್ರಿ. ಅಲ್ಲಲ್ಲ ಹಾಕ್ತಾರಲ್ಲ, ಅದ್ ನಾವು ನೀವು ಆಗಂಗಿಲ್ಲನ್ರಿ? ನೀವ ಹಾಕ್ತಿರ್ತಿರಲ್ಲ ಅದ್ನ? ನಾವ್ ಹಾಕೊಂತೀವಿ, ನಾವು ಹಾಕ್ತಿವಿ. ಅದೇನಂದ್ರಿ ಅದ್ ವೀರಗಾಸೆ ಮಾಡುವಾರ ಹಾಕ್ಬೇಕು. ಅಲ್ಲ ಉಳ್ಕಿದ ಟೈಮ್ ದೇವ್ರ ಕಾರ್ಯಕ್ರಮ ಮಾಡೋ ಮುಂದನ ಅವಾಗ ಅದು ಬರೋದ್ರಿ. ಅದು ನಾವು ಆ ಟೈಮ್ನಾಗ ನಾವು ಎಲ್ಲಿ ದಾರ ಹಾಕಿ ತೆಗೆದ್ರು ಏನಾಗಲ್ಲ, ಎಲ್ಲಿ ಸಬ್ಸಿ ಹಾಕಿ ತೆಗೆದ್ರು ಆಗಲ್ಲ. ಏನ್ರಿ ಅವಾಗ ಈ ಚೀಟದ ಕಟ್ತಾರ ಇಂತಲ್ಲಿ ತೆಗಿತೀರಿ, ಇಲ್ಲ ಇಲ್ಲಿ ಚುಟ್ಟಿಗಳೇ ತೆಗಿತೀರಿ. ಎಲ್ಲ ಕಲಿಯೋದು ನೋಡ್ರಿ. ಎದಕ್ರದ್ದೆ ಹಾಕುದ ಅಜ್ಜ? ಬಟ್ ದೇವ್ರ ಇದನ್ನ ತೋರಿಸ್ರಿ ಶಕ್ತಿನ. ಅದ್ ಮಾಡಿದ್ರೆ ನಮ್ಗೆ ಏನಾಗಂಗಿಲ್ಲ. ಅಂದ್ರೆ ಆ ದೇವ್ರ ಶಕ್ತಿ ಇಷ್ಟ ಐತೆ, ಅದಕ್ಕೆ ನಾವು ಮಾಡಿದ್ರು ಏನ್ ನೋವಾಗಲ್ಲ. ಬರೇ ಒಂದು ಮೂಲ ನಟ್ರ ಅಷ್ಟು ನೋವಾಕಿರ್ತಾವ. ಮತ್ತೆ ಈ ಚೀಟಗಿರ್ತ ಸಸ್ತ್ರ ಮತ್ತೆ ಇಲ್ಲಿ ಹಾಕಿ ಬರ್ತಾವ ಅಂದ್ರಿ, ಮತ್ತ ಅದೇನ್ ಕಾಣ ಆಗಲ್ರಿ. ಅದು ಅವತ್ತೇನಾಗಂಗಿಲ್ಲ, ಮತ್ತೆ ಉಳ್ಕೆ ಟೈಮ್ನಾಗ ಹಾಕಕ್ ಬರಂಗಿಲ್ಲ. ಬರಂಗಿಲ್ಲ, ಯಾವಾಗ ಬೇಕು ಅವಾಗ ಬರಂಗಿಲ್ಲ. ಆ ದೇವ್ರ ಕಾರ್ಯಕ್ರಮ ಮಾಡೋ ಮುಂದನ ಅವಾಗ ಹಾಕೋದ್ರಿ. ಅದ ಎಲ್ಲ ಹಾಕಕ್ ಬರಂಗಿಲ್ಲ. ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಕೊಡಾಕದ ಹಿಂಗತ ಹೋಗಿರ್ತೀರಿ? ಹೋಗಿರಿ. ಇದು ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಗೆ 62 ವರ್ಷಕ್ಕೆ ಚಾಲು ಆತದ. ನಮ್ಗೆ ನಮ್ದು 2015 ಬರಾಕತ್ತಿದ್ರಿ. ಮುಂಚೆಕ 1500 ಬಂತು, ಆಮ್ಯಾಗ 2000 ಆತು. ಈಗ ಒಂದ್ 3-4 ತಿಂಗಳಾತು, 2,500 ಮಾಡೇನ್ರಿ. ಮಕ್ಳಿಗೆ ಮಗ ಈ ಮಾಡ್ತೀನಿ ಅನ್ನೋ ವಿಚಾರದಾಗ ಅದನ್ರಿ. ನಾಳೆ ಮತ್ತೆ ಕಾಶಿ ಏನ್ ಮಾಡ್ತೀನಿ ನೋಡಕ್ ಕೊಡ್ತೀವಿ ಅಂತ ಮೊನ್ನೆ ಅಂದನ್ರಿ. ನೋಡಪ್ಪ ಅದನ್ನೆಲ್ಲ ಪಾಲನಾ ಮಾಡಾಗಿದ್ರೆ ಮಾಡು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರಿ. ಹೌದ್ರಿ, ಎಲ್ಲಾರ ನಡೆ ನುಡಿ ಚಂದ ಇದ್ದು ಎಲ್ಲ ತರದಿಂದ ಚಲೋ ಇದ್ರ ಮಾಡ್ರಿ, ಒಳ್ಳೇದಾಗತ್ತ. ಆದ್ರೆ ನೀವ್ ಏನಾರ ಮಾಡಿದ್ನಂದ್ರ ಅದು ಶಾಪ್ ತಟ್ಟದ ಹೋಗುಲ್ಲ. ಮತ್ತ ಅದ್ರಾಗ ನಾವು ಮನಿ ಹಾಳಾಗಿ ಹೋಗ್ರಿ. ಮತ್ತೆ ಇದ್ದದ್ದು ಹೇಳ್ತೀನಿ, ನಾವೇನು ಕದ್ದು ಮುಚ್ಚಿ ಹೇಳಂಗಿಲ್ರಿ. ಅವ್ನು ಸರಿಯಾಗಿ ನಡೆದ್ವಿ, ಅವ್ನು ಸರಿಯಾಗಿ ನಡೆದ ನಡೀತೈತಿ. ವಿಚಾರ ಬಿಟ್ಟು ಏನಾರ ಮಾಡಿದ್ನಂದ್ರ ಅದು ಒಬ್ಬ ಮರಗಲ್ರಿ. ನಾವ್ ಇವತ್ತಿಗಾದ್ರೂ ನಾವ್ ಎಲ್ಲಿ ಹೋಗ್ಕೊಳ್ಳಂಗಿಲ್ರಿ. ಅದ್ರಾಗ ಹೇಳ್ತೀನಿ ನೋಡ್ರಿ. ಏನ್ರಿ ದರೋದ್ರಾಗ ನೋಡ್ರಿ, ನೀವು ಯಾವ್ದ್ರಾಗೂ ಹೋಗ್ಕೊಳ್ಳಿಲ್ಲ ನಾವು. ಈ ನಿಮ್ದ ಬ್ಯಾಡ ಅಂದ್ರ ಆಮೇಲೆ ನಿಮ್ಗೆಲ್ಲ ಬಿಟ್ಬಿಡುದ ಅದನ್ನ. ನೆಕ್ಸ್ಟ್ ನಿಮ್ ಮಗ ಮೊಮ್ಮಗ ಮಾಡಂಗಿಲ್ಲಪ್ಪ ಅಂತಂದ್ರ ಮತ್ತೆ ಏನ್ ಮಾಡಕ್ಕಾಗತ್ತ? ಮಾಡಾಗ ಅವ್ನು ಏನೋ ಅವ್ನು ಮಾಡಿದ್ದೆ ಹುಟ್ಟಿತ್ತು, ಹ್ಞೂ ಅಂದನ್ರಿ, ಮಾಡ್ತೀನಿ ಅಂದಾನ. ಮತ್ ಮಾಡಿದ್ರ ಮತ್ ತಂದಿದಾಗತ್ತ, ಮಗಂದಾಗತ್ತ. ಮತ್ ಮುಂದೆ ಮೊಮ್ಮಕ್ಳು ಹ್ಯಾಂಗ ಮಾಡ್ತಾರೆ, ಹ್ಯಾಂಗ ಹೇಳ್ಬೇಕು, ಹೇಳಕ್ ಬರಂಗಿಲ್ಲ. ಜಾತಿಗಳನ್ನು